ಓಕೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ಎಂಗೇಜ್ಮೆಂಟ್ ವ್ಲಾಗ್ ಪಾರ್ಟ್ 1 ಹಾಕ್ತಾಯಿದ್ದೀನಿ. ಇದು ಬಂದುಬಿಟ್ಟು ಜ್ಯುವೆಲ್ರಿ ಸೆಟ್ ಆರ್ಡ್ರ್ ಮಾಡಿದ್ದೆ. ಸೊ ಅದು ಕಲೆಕ್ಷನ್ ಆ್ಯಕ್ಚುಲಿ ನೋಡಲಿಕ್ಕೂ ಬಂದಿದ್ದೆ, ಹಾಗೆ ಸೆಲೆಕ್ಟ್ ಕೂಡ ಮಾಡಿದೆ. ಅದಾದಮೇಲೆ ನನ್ನ ತಮ್ಮಂಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ವಿ. ಸೊ ಸೆಲೆಕ್ಷನ್ಸ್ ನಂಗೆ ಇಲ್ಲಿ ಇದು ಶೇರ್ವಾನಿ ಚೆನ್ನಾಗಿ ಇಷ್ಟ ಆಯಿತು, ಬಟ್ ಶರ್ಟ್ ಅಷ್ಟು ಇಷ್ಟ ಆಗಲಿಲ್ಲ. ಅದೇ ಡಿಸ್ಕಷನ್ ಮಾಡ್ತಾಯಿದ್ವಿ. ಲೈಕ್ ಅದು ಲೆನಿನ್ ಬಟ್ಟೆ ಇರಲಿಲ್ಲ, ಒಂಥರ ಅಷ್ಟು ಕ್ವಾಲಿಟಿ ಇರಲಿಲ್ಲ ಅಂತ ನನ್ನ ಫೀಲಿಂಗು. ಬಟ್ ಬೇರೆದು ಇತ್ತು ಅನಿಸುತ್ತೆ, ಬಟ್ ಯೂನಿಕ್ ಸೆಟ್ ಆಗೋ ಥರ ಇರಲಿಲ್ಲ ಇಲ್ಲಿ. ಸೊ ಹಾಗಾಗಿ ಬರೀ ಪ್ಯಾಂಟ್ ತೊಗೊಂಡ್ವಿ. ಶರ್ಟ್ನ ನಾವು ಬೇರೆ ಕಡೆ ತೊಗೊಂಡ್ವಿ. ಆ್ಯಕ್ಚುಲಿ ಅದು ವೀಡಿಯೋ ಮಾಡಲಿಕ್ಕಾಗಲ್ಲ, ಲೆನಿನ್ ತೊಗೊಂಡ್ವಿ. ಲೆನಿನ್ ತೊಗೊಂಡ್ರೆ ಅಟ್ಲೀಸ್ಟ್ ಅವ್ನು ಎಷ್ಟು ಟೈಮ್ ವೇರ್ ಮಾಡಿದ್ರು ಚೆನ್ನಾಗಿ ಬರುತ್ತೆ ಬಾಳಿಕೆ ಬಟ್ಟೆ. ಬಟ್ ಈ ಬಟ್ಟೆ ಏನೋ ಅಷ್ಟಿದ್ರಲ್ಲ, ಬಟ್ ಇಲ್ಲಿ ಶೇರ್ವಾನಿ ತೊಗೊಂಡ್ವಿ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನೋಡಿ, ಇದು ಫಸ್ಟ್ ಟೈಮ್ ಅವನು ಬ್ಯೂಟಿ ಪಾರ್ಲರ್ ಲೈಕ್ ಈ ಥರ ಸಲೂನಿಗೆ ಹೋಗಿದ್ದು. ಬಿಟ್ಟೇ ಇಲ್ಲ ಅವರ ಭಾವ ಬನ್ನಿರಿ ಅಂತ, ಬಿಕಾಸ್ ಎಲ್ಲ ಹೊರಗಡೆ ಎಲ್ಲ ಓಡಾಡ್ತಾನೆ ಇದ್ನಲ್ವ, ಹಾಗಾಗಿ. ಸೊ ಇದಾದಮೇಲೆ ಆ್ಯಕ್ಚುಲಿ ಮೆಹಂದಿ ಹಾಕ್ಸ್ಕೊಂಡಿದ್ದೆ. ಆ್ಯಕ್ಚುಲಿ ವ್ಯಾಕ್ಸ್ ಮಾಡಿಸ್ಬೇಕಿತ್ತು ಕೈಗೆ, ನಾನು ಮಾಡ್ಸೋಕ್ಕಾಗಿಲ್ಲ. ಸೊ ನಂಗೆ ಗೊತ್ತಿರೋರೊಬ್ಬರು ಸಿಸ್ಟರ್ಸ್ ಇಬ್ಬರು ಹಾಕಿದ್ದು, ಚೆನ್ನಾಗಿ ಹಾಕಿದ್ರು. ಅಮ್ಮನ ಫಸ್ಟ್ ಟೈಮು. ನನ್ನ ಮದುವೆಗೂ ನಮ್ಮಮ್ಮ ಎಷ್ಟು ಹಾಕ್ಸ್ಕೊಂಡಿಲ್ಲ, ಬರೀ ವರ್ಕು ಕೆಲಸ ಅಂತ ಇದಾಗಿತ್ತು. ಅದಕ್ಕೆ ಇಲ್ಲಮ್ಮ ನೀನು ಹಾಕ್ಸ್ಕೊಳ್ಳೇಬೇಕು ಅಂತ ಕುಂದಿಸ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಫುಲ್ಲು ಮೇಲಿಂದ ಕೆಳಗೆ ತನಕ ಅಂದರೆ ಕೈ ಪೂರ್ತಿ ಹಾಕಿಸ್ಕೊಂಡಿದ್ದು. ಚೆನ್ನಾಗಿತ್ತು, ಏಕೆಂದರೆ ಮದುವೆ ಬ್ಯುಸಿಲಿ ಟೈಮೇ ಆಗಲ್ಲ, ಮಲ್ಕೊಂಡೇ ಬಿಟ್ಟಿರು ನೋಡ್ರಿ ಅವರು. ನಂಗೆ ಮೆಹಂದಿ ಇಷ್ಟ. ಸೊ ನನ್ನ ಮದುವೆಯಲ್ಲಿ ನನ್ನ ಮೆಹಂದಿ ಕಲರೇ ಬರ್ದಿಲ್ಲ, ಎಲ್ಲರದ್ದು ಕಲರ್ ಬಂದಿತ್ತು, ನಾನು ಬಂದಿಲ್ಲ. ನನ್ನ ತಮ್ಮ ಪೂಜೆ ಗೀಜೆ ಎಲ್ಲ ಮಾಡ್ತಾಯಿದ್ದಾನೆ. ಇದು ನೋಡಿ ಮೇಕಪ್. ಆ್ಯಕ್ಚುಲಿ ನಾನು ಮೇಕಪ್ ಮಾಡಲ್ಲ, ನನ್ನ ತಮ್ಮನೂ ಮೇಕಪ್ ಮಾಡಲ್ಲ, ಆಯಿತಾ. ಲೈಕ್ ಎಲ್ಲ ಹಚ್ಕೊಳ್ಳೋದು ಅದೆಲ್ಲ ನಾನು ಅಷ್ಟೊಂದು ಪ್ರಾಮುಖ್ಯತೆ ಕೊಡಲ್ಲ. ಬಟ್ ಇವ್ರು ನಮ್ಮನೆಯವ್ರು ಬಿಟ್ಟಿಲ್ಲ, ಅದು ಇದು ಏನೇನೋ ಹಚ್ತಾನೆ ಇದ್ರು. ಎಂಡ್ ಆಫ್ ದ ಫೇಸ್ ವಾಶ್ ಮಾಡೋ ತನಕನೂ ಬಿಟ್ಟಿಲ್ಲ. ಅದಾದಮೇಲೆಲ್ಲ ನಮ್ಮ ಅಕ್ಕಂದ್ರು ಪಾಪ ಎಲ್ಲ ಬಂದಿದ್ದರು. ನಾನು ರಾತ್ರಿನೇ ಎಲ್ಲ ಜೋಡಿಸಿಟ್ಬಿಟ್ಟಿದ್ದೆ. ಸೊ ಅಲ್ಲಿಗೆ ಹೋಗೋದಲ್ವಾ, ಸೊ ಅವರು ಎಂಗೇಜ್ಮೆಂಟ್ ಮಾಡಿಕೊಡ್ತಾ ಇರೋದು. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಬೆಳಗ್ಗೆನೇ ಬಂದಿದ್ರು ಅವರು. ಸೊ ಬಸ್ ಬುಕ್ ಮಾಡಿದ್ವಿ. ಸೊ ಬಸ್ಸಲ್ಲೆಲ್ಲ ಅಕ್ಕ ಪೂಜೆ ಎಲ್ಲ ಮಾಡಿದ್ದಾರೆ. ಬಟ್ ನಾವು ಕಾರಲ್ಲಿ ಹೋಗಿದ್ವಿ ಆ್ಯಕ್ಚುಲಿ. ಅಕ್ಕ ನಾವೆಲ್ಲ ಮುಂಚೆನೇ ಹೋಗಬೇಕು ಶಾಸ್ತ್ರಕ್ಕೆ ಅಂತ ಹೇಳಿ ಮುಂಚೆ ಹೋಗಿದ್ವಿ. ಬಸ್ಸಲ್ಲಿ ಬರೋದು ಅಪ್ಪಾಜಿ, ಅಮ್ಮ, ನನ್ನ ಹಸ್ಬೆಂಡ್ ಎಲ್ಲ ಎಲ್ಲರನ್ನೂ ಕರ್ಕೊಂಡು ಬಂದಿದ್ವಿ. ಚೆನ್ನಾಗಿತ್ತು. ಪಾರ್ಟ್ 2 ಅಲ್ಲಿ ಫುಲ್ ಡೀಟೇಲ್ಸ್ ಅಲ್ಲಿಂದ ಕಾಣುತ್ತೆ. ಬಟ್ ಇದು ಮಾತ್ರ ಪೂಜೆದು ಚೆನ್ನಾಗಾಯ್ತು. ಅವತ್ತಿನ ದಿನ ಕಾರಲ್ಲಿ ನಾವು ಫಸ್ಟಿಗೆ ಹೋಗಿದ್ವಿ, ಆಮೇಲೆ ಇದು ಬಸ್ ಪೂಜೆ ಎಲ್ಲ ಮಾಡಿ ಕಾರ್ ಪೂಜೆನೂ ಮಾಡಿದರು. ಅದು ಕಾರ್ ಪೂಜೆದು ವಿಡಿಯೋ ತಗೊಳ್ಳಿಕ್ಕಾಗಲಿಲ್ಲ, ಏನೂ ಗೊತ್ತಾಗಲ್ಲ ಗೈಸ್. ಲೈಕ್ ಯಾವುದಾದ್ರು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಬಟ್ ಆ ಮೂಮೆಂಟಲ್ಲಿ ಆಗೋದೇ ಇಲ್ಲ. ನೋಡಿ ಕಾಮಿಡಿ ನೋಡ್ಕೊಂಡು ಎಲ್ಲ ಇಲ್ಲಿ ವಿಡಿಯೋದಲ್ಲಿ ನಮ್ಮ ಅಕ್ಕ ಚೆನ್ನಾಗಿ ಕಾಮಿಡಿ ಮಾಡ್ತಾಳೆ. ಪಾರ್ಟ್ 1 ವಿಡಿಯೋ ಇಷ್ಟೇ ಗೈಸ್. ನೆಕ್ಸ್ಟು ವಿಡಿಯೋ ಬರುತ್ತೆ ಪಾರ್ಟ್